ನಮಸ್ಕಾರ. SLT ಫಾರ್ಮ್ಸ್ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ಈ ವಿಡಿಯೋ ನಮ್ಮ ಉಸ್ಮಾನಾಬಾದಿ ಮೇಕೆಗಳ ಬಗ್ಗೆ ಆಗಿರ್ತಾವ ನೋಡ್ರಿ. ಈ ಉಸ್ಮಾನಾಬಾದಿ ಎಲ್ಲಿಂದ ಮೇಕೆಗಳಿವು? ಇವು ಮಹಾರಾಷ್ಟ್ರದ ಒಂದು ಉಸ್ಮಾನಾಬಾದ್ ಡಿಸ್ಟಿಕ್ದು ಮೇಕೆಗಳು ನೋಡ್ರಿ. ಇವು ಆ್ಯಕ್ಚುಲಿ ನಾವು ಕರ್ನಾಟಕದಾಗ, ತೆಲಂಗಾಣದಾಗ ಮತ್ತು ಆಂಧ್ರ ಪ್ರದೇಶದಾಗೂ ನೋಡ್ತೀವ್ರಿ. ಬಟ್ ಕರ್ನಾಟಕದಾಗ ಎಲ್ರಿ ಮೇನ್ ಅಂದ್ರೆ ಕಲಬುರ್ಗಿ ಮತ್ತು ಬೀದರ್ ಡಿಸ್ಟಿಕ್ ನೋಡ್ರಿ. ಕಲ್ಲು, ಬೆಟ್ಟ, ಗುಡ್ಡ, ಒಣ ಪ್ರದೇಶ ರೀ ಇದು. ಇಲ್ಲಿ ನಾವು ಈ ಉಸ್ಮಾನಾಬಾದಿ ಮೇಕೆಗಳು ಸಾಕಿದ್ರೆ ಇವಕ್ಕೆ ಆ ಎನ್ವಿರಾನ್ಮೆಂಟಿಗೆ ಇವು ಬೇಗ ಅಡ್ಜಸ್ಟ್ ಆಗ್ತಾವ್ರಿ. ನೋಡ್ರಿ, ನಮ್ಮ SLT ಫಾರ್ಮ್ಸ್ದಾಗ ಕುರಿಗಳೇನಿದಾವಲ್ರಿ, ಕಪ್ಪು ಬಣ್ಣದಾಗಿದ್ದಾವ್ರಿ, ಬಿಳಿ ಬಣ್ಣದಾಗಿದ್ದಾವ್ರಿ, ಕಂದು ಬಣ್ಣದಾಗಿದ್ದಾವ್ರಿ. ಆಮೇಲೆ ರೀ, ಕಪ್ಪು ಬಣ್ಣದಾಗ ಬಿಳಿ ಚುಕ್ಕಿ ಚುಕ್ಕಿ ಇರೋ ಕುರಿಗಳು ಇದಾವ್ರಿ, ಬಿಳಿ ಬಣ್ಣದಾಗ ಕಪ್ಪು ಚುಕ್ಕಿ ಇರೋ ಕುರಿಗಳು ಇದಾವ್ರಿ. ಇವಕ್ಕ ಕಿವಿ ದೊಡ್ಡ ಇರ್ತಾವ್ರಿ ಮತ್ತು ಅಳಗಾಡ್ಕೊಂಡಿರ್ತಾವ. ಹೆಣ್ಣು ಕುರಿದಾಗ ಇದು ಕೊಂಬೆನ್ ಇರ್ತದ ನೋಡ್ರಿ, ಅದು ಸ್ವಲ್ಪ ಸಣ್ಣದು ಇರ್ತದ್ರಿ. ಆಮೇಲೆ ಗಂಡು ಕುರಿದಾಗ ಕೊಂಬ ಸ್ವಲ್ಪ ದೊಡ್ಡದು ಇರ್ತದ್ರಿ. ಆಮೇಲೆ ನೋಡ್ರಿ, ಈ ಉಸ್ಮಾನಾಬಾದಿ ಮೇಕೆಗಳಿಗೆ ರೋಗ ನಿರೋಧಕ ಶಕ್ತಿ ಭಾಳ ಚಂದ ಇರ್ತದ್ರಿ. ಜಾಸ್ತಿ ರೋಗ ಏನು ಬರಲ್ರಿ. ಚಳಿಗಾಲದಾಗ ಒಂದು ಸ್ವಲ್ಪ ಕೈಬಾಯಿ ರೋಗ ಏನಂತಾವ ನೋಡ್ರಿ, ಅವು ಇಷ್ಟು ಬರ್ತಾವ್ರಿ. ಅವಕ್ಕೂ ನಾವು ವ್ಯಾಕ್ಸಿನ್ ಹಾಕಿ ಸರಿಯಾಗಿ ಟ್ರೀಟ್ ಮಾಡಿದ್ರೆ ಎಲ್ಲ ಚಲೋ ಇರ್ತಾವ್ರಿ. ಮಾರುಕಟ್ಟೆಯಿಂದ ತಂದ ಮೇಲೆ ರೀ ನಾವು ವ್ಯಾಕ್ಸಿನ್ ಹಾಕಿ ಇವಕ್ಕೆ ಬೆಳೆಸ್ತೀವ್ರಿ. ಆಮೇಲೆ ಹುಟ್ಟಿದ ಕೂಸಿಗೂ ನಾವು ಇದಕ್ಕೆ ವ್ಯಾಕ್ಸಿನ್ ಕೊಟ್ಟೆ ನಾವು ಪ್ರೊಟೆಕ್ಟ್ ಮಾಡ್ತೀವ್ರಿ. ಮತ್ತು ನೋಡ್ರಿ, ಈ ನಮ್ಮದು ಉಸ್ಮಾನಾಬಾದಿ ಕುರಿಗಳ್ರಿ ಒಂದು ವರ್ಷಕ್ಕೆ 2 ಸರಿ ಮರಿ ಹಾಕೋದು ಕೆಪಾಸಿಟಿ ಅದ ರೀ. ಈ ಕುರಿಗಳದು ಗರ್ಭಾವಸ್ಥೆ ಅಂದ್ರೆ ಪ್ರೆಗ್ನೆನ್ಸಿ ಪೀರಿಯಡ್ ಏನಿರ್ತದಲ್ರಿ, 145 ದಿನದಿಂದ 150 ದಿನ ತನಕ ಇದು ಇರ್ತದ್ರಿ. ಇವುಗಳ ಸಂತಾನೋತ್ಪತ್ತಿ ಜೋಡಿ ಅಥವಾ ತ್ರಿವಳಿ ಮರಿಗಳಿಗೆ ಇವು ಜನ್ಮ ನೀಡ್ತಾವ್ರಿ. ನೋಡ್ರಿ, ನಾವು ಉಸ್ಮಾನಾಬಾದಿ ಕುರಿ ಸಾಕೋದ್ರಿಂದ ನಮಗೆ ಏನು ಲಾಭ ಅದ ಅಂತ ಕೇಳಿದ್ರಂದ್ರೆ, ನೀವು ಇದ್ರದ್ದು ಮಾಂಸ ಜಾಸ್ತಿ ಮೃದುವಾಗಿರ್ತದ್ರಿ ಮತ್ತು ಕೊಬ್ಬಿನಾಂಶ ಜಾಸ್ತಿ ಇರ್ತದೆ ಅದಕ್ಕೆ ನಾವು ಇದನ್ನ KG ಪ್ರಕಾರ ಲೆಕ್ಕ ಮಾಡಿ ನಾವು ಮಾಂಸ ಮಾರಾಟನೂ ಮಾಡ್ಬೋದ್ರಿ. ಇದ್ರದ್ದು ಹಾಲಿನಲ್ಲಿ ಔಷಧಿ ಗುಣಗಳು ಜಾಸ್ತಿ ಇರ್ತಾವ್ರಿ. ಯಾರಿಗಾದ್ರೂ ಜಾಯಿಂಟಿಸ್ ಆಗಿದ್ರ, ಇಲ್ಲ ಬೋನ್ ಫ್ರಾಕ್ಚರ್ ಆಗಿದ್ರ, ಈ ತರ ಹಲವಾರು ಬೇರೆ ಬೇರೆ ಸಮಸ್ಯೆಗಳಿಗೆ ಕುರಿ ಹಾಲು ಔಷಧಿಯಾಗಿ ವರ್ಕ್ ಮಾಡ್ತದ್ರಿ. ನಮ್ದು ಕುರಿ ಹಾಲಿನಾಗ ಪ್ರೋಟೀನ್ ಅಂಶನೂ ಜಾಸ್ತಿ ಅದರಿ ಮತ್ತು ಔಷಧಿ ಗುಣಗಳನ್ನ ಇದು ಜಾಸ್ತಿ ಹೊಂದಿದ್ರಿ. ನಮ್ದು ಕುರಿ ಹಾಲು ನಿಮ್ಗೆ ಬೇಕಂದ್ರೆ SLT ಫಾರ್ಮ್ಸಿಗೆ ವಿಸಿಟ್ ಮಾಡ್ರಿ, ತಗೊಂಡು ಹೋಗ್ರಿ, ಔಷಧಿ ರೂಪದಾಗ ಉಪಯೋಗಿಸ್ರಿ, ಚಹಾ ಮಾಡ್ಕೊಂಡಾದ್ರೂ ಕುಡೀರಿ, ನಿಮಗೆ ಹೆಲ್ತಿಗೆ ಒಳ್ಳೇದು ನೋಡ್ರಿ. ನಮ್ಮದು ರೈತ ಕುಟುಂಬ ಆಗಿರೋದ್ರಿಂದ ನಮ್ಮ ಜಮೀನು ಸ್ವಲ್ಪ ಜಾಸ್ತಿನೇ ಅದ ರೀ. ಅದಕ್ಕೋಸ್ಕರ ಗೊಬ್ಬರ ನಾವು ಎಲ್ಲೂ ಖರೀದಿ ಮಾಡೋಕ್ಕೆ ಹೋಗಲ್ರಿ. ನಮ್ಮ ಕುರಿಗಳಿಂದನೇ ನಾವು ಗೊಬ್ಬರ ಸಂಗ್ರಹಿಸಿ ನಮ್ಮ ಬೆಳೆಗಳಿಗೆ ನಾವು ಹಾಕ್ತೀವ್ರಿ. ಅದರಿಂದ ನಮ್ಮ ಬೆಳೆ ಉತ್ಪನ್ನ ಚಲೋ ಆಗತ್ತಾವ ನೋಡ್ರಿ. ಇನ್ನು ಇದೇ ರೀತಿ ವಿಷಯಗಳ ಬಗ್ಗೆ ತಿಳಿದುಕೊಳ್ಬೇಕಂದ್ರೆ ನೀವು ನಮ್ಮ ಯೂಟ್ಯೂಬ್ ಚಾನಲ್ಗೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ.